ಈ ರೀತಿ ಒಂದು ಸರಿ ಚಿಕನ್ ಬಿರಿಯಾನಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ. ನಾನು ಮಾಡಿದಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಯ್ ಹಲೋ, ಇದು ಭಾನುವಾರದ ವಿಡಿಯೋ. ಬೆಳಗ್ಗೆ ತಿಂಡಿಗೆ ಅಂತ ಅಮ್ಮ ಹುಣಸೆಹಣ್ಣು ಮತ್ತು ಖಾರದ ಪುಡಿ ಗೊಜ್ಜು ಮಾಡಿದರು. ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿತ್ತು. ಸೊ ಬಿಸಿ ಬಿಸಿ ಅನ್ನಕ್ಕೆ ಖಾರದ ಪುಡಿ ಗೊಜ್ಜು ಹಾಕ್ಕೊಂಡು ತಿಂಡಿ ಕೂಡ ಮುಗಿಸ್ಕೊಂಡೆ. ಅಷ್ಟರಲ್ಲೇ ಅಮೆಝಾನಿಂದ ಹ್ಯಾಪಿ ಪ್ಲ್ಯಾನೆಟ್ ಅವ್ರದ್ದು ವಾಷಿಂಗ್ ಮಿಷಿನ್ ಕ್ಲೀನರ್ ಟ್ಯಾಬ್ಲೆಟ್ನ ಬುಕ್ ಮಾಡಿದ್ದೆ. ಅದು ಕೂಡ ಡೆಲಿವರಿ ಇವತ್ತು ಬಂತು. ಸೊ ಇದನ್ನು ಯೂಸ್ ಮಾಡಿ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನು ನಿಮ್ಮ ಜೊತೆ ನಾನು ವೀಡಿಯೋ ಶೇರ್ ಮಾಡ್ಕೊತೀನಿ ಒಂದು ದಿವಸ. ಅಷ್ಟರಲ್ಲೇ ಚಿಕನ್ ತಂದರು ಯಜಮಾನ್ರು. ಸೊ ಬಿರಿಯಾನಿ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. 2 ಮೀಡಿಯಮ್ ಸೈಜ್ ಟೊಮೊಟೊ ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಪ್ರೇಟ್ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಚಕ್ಕೆ ಲವಂಗ, 1 ಇಂಚಷ್ಟು ಶುಂಠಿ, ಒಂದು 7ರಿಂದ 8 ಹಸಿರು ಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಹಿಡಿಯಷ್ಟು ಕೊತ್ತಂಬರಿ, ಪುದೀನ ಇಷ್ಟನ್ನು ಸಪ್ರೇಟ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ಬಿಸಿ ಮಾಡ್ಕೊಬೇಕು. ಆಮೇಲೆ ರುಬ್ಬಿಟ್ಕೊಂಡಿರೋಂಥ ಈರುಳ್ಳಿನ ಆ್ಯಡ್ ಮಾಡಿ ಸ್ವಲ್ಪ ಅದ್ರ ಹಸಿ ವಾಸನೆ ಹೋಗೋವರೆಗೂ ಇದು ಮಾಡಿ, ಆಮೇಲೆ ರುಬ್ಬಿಟ್ಕೊಂಡಿರೋಂಥ ಟೊಮೆಟೊ ಹಣ್ಣು ಕೂಡ ಆ್ಯಡ್ ಮಾಡಿಕೊಂಡು ಅವೆರಡ್ರದ್ದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಿಡಬೇಕು. ಅದ್ರ ಜೊತೆ ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ಕೊಬೇಕು. ಅರಿಶಿನ ಆ್ಯಡ್ ಮಾಡಿದ್ಮೇಲೆ ಅಷ್ಟನ್ನು ಮಿಕ್ಸ್ ಮಾಡಿ ಅಷ್ಟರದ್ದು ಸ್ವಲ್ಪ ಹಸಿ ವಾಸನೆ ಹೋಗೋದಕ್ಕೆ ಅಂತ ಬಿಡಬೇಕು. ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಎಣ್ಣೆಲೇ ತುಂಬ ಚೆನ್ನಾಗಿ ಮಗ್ಗಬೇಕು. ಆಗ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದಂತೂ ಮರಿಬೇಡಿ. ಸೊ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಗ್ರೀನ್ ಮಸಾಲೆ ಮಾಡ್ಕೊಳ್ಳೋದು ಅಂತ ಜೋಡಿಸ್ಕೊಂಡಿದ್ನಲ್ಲ, ಅದನ್ನು ಕೂಡ ಜಾರಿಗೆ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿಕೊಂಡೆ. ಆಮೇಲೆ ಆ ಗ್ರೀನ್ ಮಸಾಲೆ ಕೂಡ ಇದ್ರ ಜೊತೆನೇ ಮಿಕ್ಸ್ ಮಾಡಿ ಇದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ನೀಟಾಗಿ ಇದು ಹಸಿ ವಾಸನೆ ಎಲ್ಲ ಹೋಗಿ ಸೈಡಲ್ಲೆಲ್ಲ ಈ ಥರ ಎಣ್ಣೆ ಬಿಟ್ಕೊಬೇಕು. ಆಗ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಸೊ ಇಷ್ಟು ರೆಡಿ ಆಗೋ ಅಷ್ಟರೊಳಗೆ ಅಷ್ಟರಲ್ಲಿ ನನ್ನ ಮಗ ಸ್ವಲ್ಪ ಪಾಯಸ ಬೇಕು ಅಂತ ತುಂಬ ಹಠ ಮಾಡ್ತಿದ್ದ ಅಂತ ಸ್ವಲ್ಪ ಅಮ್ಮ ಗಸಗಸೆ ಪಾಯಸ ಕೂಡ ಮಾಡಿದರು. ನಮ್ಮ ಮನೇಲಿ ಪಾಯಸ ಅಂತೂ ಮಾಡ್ತಾನೆ ಇರ್ತೀವಿ. ನಮ್ಮ ಮನೇಲಿ ಏನು ವೇಸ್ಟ್ ಆದರೂ ಪಾಯಸ ಅಂತೂ ವೇಸ್ಟ್ ಆಗೋಲ್ಲ. ಯಾಕೆಂದರೆ ಪಾಯಸ ಲವರ್ಸ್ ಮನೇಲಿ ಎಲ್ಲರೂ ಇದ್ದೀವಿ. ಸೊ ಹಂಗಾಗಿ ಸ್ವಲ್ಪ ಪಾಯಸ ಕೂಡ ಮಾಡ್ಕೊತಿದ್ವು. ಅದನ್ನು ಮಾಡ್ಕೊಳ್ಳೋ ಅಷ್ಟರೊಳಗೆ ಈ ಗ್ರೀನ್ ಮಸಾಲೆ ಕೂಡ ಎಣ್ಣೆಯಲ್ಲಿ ಬೆಂದಿತ್ತು. ಅದ್ರ ಜೊತೆ ಆಮೇಲೆ ನೆಕ್ಸ್ಟು ಅದಕ್ಕೆ ಚಿಕನ್ನ ಆ್ಯಡ್ ಮಾಡಿಕೊಂಡೆ. ಚಿಕನ್ನ ಆ್ಯಡ್ ಮಾಡಿಕೊಂಡು ಈಗಲೇ ಸ್ವಲ್ಪ ಒಂದು ಬೌಲಷ್ಟು ಮೊಸರನ್ನ ಕೂಡ ಆ್ಯಡ್ ಮಾಡ್ಕೊಬೇಕು. ಮೊಸರು ಹಾಕೋದ್ರಿಂದ ಚಿಕನ್ ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಮೊಸರನ್ನ ಕೂಡ ಆ್ಯಡ್ ಮಾಡಿಕೊಂಡು ನಾನು ಈ ಬೌಲಲ್ಲಿ 2.5 ಬೌಲಷ್ಟು ಅಕ್ಕಿನ ತೊಗೊಂಡಿದ್ದೆ. ಸೊ ಅಕ್ಕಿನ ತೊಳೆದಿಟ್ಕೊಂಡಿದ್ನಲ್ಲ, ಆ ಅಕ್ಕಿನ ಕೂಡ ಈ ಟೈಮಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿನ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟ್ ನಾನು ತೇಜು ಅವ್ರದ್ದು ದೊಣ್ಣೆ ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ. ಇದು ಟೇಸ್ಟ್ ವೈಸ್ ಆಗಿರ್ಬೋದು, ಕಲರ್ ವೈಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಟ್ರೈ ಮಾಡದೇ ಇರೋರು ಟ್ರೈ ಮಾಡಿ ನೋಡಿ. ಅದರ ನೆಕ್ಸ್ಟ್ ನಾನು ತೋರಿಸಿದ್ನಲ್ಲ, ಆ ಬೌಲಲ್ಲಿ ಒಂದು 4.5 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚಿಕನ್ಗೆ ಸ್ವಲ್ಪ ನೀರನ್ನ ಕಮ್ಮಿ ಅಂತಲೇ ಹಾಕಿರಬೇಕು, ಯಾಕಂದರೆ ಚಿಕನಲ್ಲಿ ಕೂಡ ನೀರು ಬಿಟ್ಕೊಳ್ಳುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಅರ್ಧ ನಿಂಬೆಹಣ್ಣಿನ ರಸ ಕೂಡ ಆ್ಯಡ್ ಮಾಡಿದೆ. ಇದನ್ನು ಹಾಕೋದ್ರಿಂದ ಅಂತೂ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಸಾಲ್ಟ್ ಈಗ ಈ ಟೈಮಲ್ಲಿ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಕಮ್ಮಿ ಇದ್ದರೆ ಸೇರಿಸ್ಕೊಂಡು ಈ ರೀತಿ ಒಂದು ಕುದಿ ಬರ್ತಿದೆ ಅನ್ನುವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು 1 ವಿಷಲ್ ಕೂಗಿಸ್ಕೋಬೇಕು. ಒಂದೇ ವಿಷಲ್ ಸಾಕಾಗುತ್ತೆ. ಅದು ವಿಷಲ್ ಆಗೋ ಅಷ್ಟರೊಳಗೆ ಪಾಯಸ ಕೂಡ ರೆಡಿಯಾಗಿತ್ತು. ಪಾಪನಿಗೂ ಕೂಡ ಪಾಯಸ ಹಾಕ್ಕೊಟ್ಟು ನಾನು ಕೂಡ ಪಾಯಸ ಹಾಕ್ಕೊಂಡು ಟೇಸ್ಟ್ ಮಾಡಿದೆ. ಪಾಯಸ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ಪಾಪನಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತಲ್ಲ, ಸೊ ಟೈಮ್ ಆಗಿಬಿಡುತ್ತೆ ಅಂತ ಅವನಿಗೂ ಕೂಡ ಬಿರಿಯಾನಿ ತಿನ್ನಿಸ್ತಾ ಇದ್ದೆ. ಅವನು ಬಿರಿಯಾನಿ ತಿಂದು ನೋಡಿ ಸೂಪರಾಗಿದೆ ಟೇಸ್ಟ್ ಅಂತ ಹೇಳ್ತಿದ್ದಾನೆ. ರಾತ್ರಿ ಊಟಕ್ಕೆ ಚಿಕನ್ ಸಾಂಬಾರು ಮಾಡಿಕೊಂಡು ಮುದ್ದೆ ಮಾಡಿಕೊಂಡು ಊಟ ಕೂಡ ಮುಗಿಸ್ಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿರೋ ಫಾಲೋ ಮಾಡ್ಕೊಂಡು ಲೈಕ್ ಕೊಟ್ಕೊಳ್ಳೋದು ಮರಿಬೇಡಿ. ನನ್ನ ಫುಲ್ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಿರಿಯಾನಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್.